ಕಳೆದ 38 ವರ್ಷದಲ್ಲಿ ಸೆನ್ಸೆಕ್ಸು 251 ಪಟ್ಟು ರಿಟರ್ನ್ ಕೊಟ್ಟಿದೆ. ಅಂದರೆ ನೀವೇನಾದರೂ 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ಅದಿವತ್ತು 2,51,00,000 ಆಗ್ತಾ ಇತ್ತು. ಇದು ಡಿವಿಡೆಂಡ್ ಬಿಟ್ಟು ಡಿವಿಡೆಂಟು ಎಕ್ಸ್ಟ್ರಾ. ಅಂದರೆ ಕಳೆದ 38 ವರ್ಷದಿಂದ ಸೆನ್ಸೆಕ್ಸು ಇಯರ್ ಆನ್ ಇಯರು 15.5% ರಿಟರ್ನ್ ಕೊಟ್ಟಿದೆ. ಬಟ್ ನೀವು ಇಲ್ಲಿ ಡೇಟಾ ನೋಡಿ, ಈ ಡೇಟಾ ಏನು ಹೇಳ್ತಾ ಇದೆ, ನೀವೇನಾದರೂ ಇದೇ ಟೈಮಲ್ಲಿ ಕೇವಲ 7 ಬೆಸ್ಟ್ ಮಂತ್ಸ್ಗಳನ್ನ ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ರೆ, ಅಂದರೆ ವರ್ಷಕ್ಕೆ 12 ತಿಂಗಳ 38 ವರ್ಷಕ್ಕೆ 456 ತಿಂಗಳು ಬರುತ್ತೆ. ಈ 456 ತಿಂಗಳಲ್ಲಿ ಕೇವಲ 7% ಮಂತಲ್ಲಿ ನೀವು ಮಿಸ್ ಮಾಡ್ಕೊಂಡಿದ್ರೆ ನಿಮ್ಮ ಎಂಟೈರ್ ರಿಟರ್ನು 0 ಆಗ್ತಾ ಇತ್ತು. ನಿಮ್ಮದು 1 ಲಕ್ಷನೇ ಆಗಿ ಉಳಿತಾ ಇತ್ತು. ಅದೇ ರೀತಿ ನೀವು ಕೇವಲ 1% ಬೆಸ್ಟ್ ಡೇಗಳನ್ನ ನೀವು ಮಿಸ್ ಮಾಡ್ಕೊಂಡಿದ್ರೆ ನಿಮ್ಮ ಎಂಟೈರ್ ರಿಟರ್ನು 0 ಆಗ್ತಾ ಇತ್ತು. ಈ ಡೇಟಾ ಏನು ಹೇಳ್ತಾ ಇದೆ ಅಂದರೆ ಮಾರ್ಕೆಟ್ನ ಟೈಮ್ ಮಾಡಬೇಡಿ ಅಂತ. ಅಂದರೆ ಮಾರ್ಕೆಟಲ್ಲಿ ಯಾವಾಗ ಇನ್ವೆಸ್ಟ್ ಮಾಡಬೇಕು, ಯಾವಾಗ ಇನ್ವೆಸ್ಟ್ ಮಾಡಬಾರ್ದು ಅಂತ ಕುತ್ಕೊಂಡು ಟೈಮ್ ಮಾಡಬೇಡಿ. ಮಾರ್ಕೆಟ್ ಡೌನ್ ಇದ್ದಾಗ ಇನ್ವೆಸ್ಟ್ ಮಾಡ್ತೀನಿ, ನಾನು ಮುಂದಿನ ತಿಂಗಳು ಡೌನ್ ಬರುತ್ತೆ, ಅದ್ರ ಮುಂದಿನ ತಿಂಗಳು ಡೌನ್ ಬರುತ್ತೆ, ಅವಾಗ ನಾನು ಮಾಡ್ತೀನಿ, ನಾಳೆ ಮಾಡ್ತೀನಿ, ನಾಡ್ದು ಮಾಡ್ತೀನಿ ಅಂತ ಆ ಥರ ವೆಯ್ಟ್ ಮಾಡ್ಕೊಂಡು ಕುತ್ಕೊಬಾರ್ದು. ಮಾರ್ಕೆಟಲ್ಲಿ ಯಾವಾಗಲೂ ಸ್ಟೇ ಇನ್ವೆಸ್ಟೆಡ್ ಆಗಿರಬೇಕು. ವಿಜಯ್ ಕೀಡೇನು ಇದೇ ಹೇಳ್ತಾರೆ, ಡೋಂಟ್ ಟೈಮ್ ದ ಮಾರ್ಕೆಟ್, ಟೈಮ್ ಇನ್ ದ ಮಾರ್ಕೆಟ್ ಅಂತ. ನೀವು ಎಷ್ಟು ಟೈಮ್ ಮಾರ್ಕೆಟ್ ಒಳಗೆ ಇರ್ತೀರಾ ಅದು ಮುಖ್ಯ ಆಗುತ್ತೆ, ನೀವು ಯಾವ ಟೈಮಲ್ಲಿ ಮಾರ್ಕೆಟಿಗೆ ಎಂಟ್ರಿ ಆಗ್ತೀರಾ ಅದು ಮುಖ್ಯ ಆಗಲ್ಲ ಅಂತ. ಬಟ್ ಇವಾಗ ನಿಮಗೆ ಅನ್ನಿಸ್ತಾ ಇರ್ಬೋದು, ಗುರು ಯಾವಾಗ ಇನ್ವೆಸ್ಟ್ ಮಾಡಬೇಕು, ಯಾವಾಗ ಇನ್ವೆಸ್ಟ್ ಮಾಡಬಾರ್ದು ಅಂತ ಮಾರ್ಕೆಟಲ್ಲಿ ಟೈಮ್ ಮಾಡಬೇಕು. ಓಕೆ, ಬಟ್ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇರಲ್ಲ, 5 lakhs 10 lakhs 20 lakhs ಈ ಥರ ದುಡ್ಡು ಇರಲ್ಲ. ನಮಗೆ ಬೇರೆ ಆಪ್ಷನ್ ಏನಿದೆ ಅಂತ. ಇದಕ್ಕೆ ಬೆಸ್ಟ್ ಆಪ್ಷನ್ ಯಾವುದು ಅಂದರೆ ಅದು SIP. SIP ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಬರ್ತಾ ಇದೆ, ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡ್ತಿದ್ದೀರಾ, ಮ್ಯೂಚುವಲ್ ಫಂಡ್ ಬಗ್ಗೆ ಹೇಳ್ತಿದ್ದೀರಾ ಅಂತ. SIP ಅಂದರೆ ಇದು ಮ್ಯೂಚುವಲ್ ಫಂಡ್ ಅಲ್ಲ. SIP ಮೀನಿಂಗು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ. ಅಂದರೆ ಯಾರು ಸಿಸ್ಟಮ್ಯಾಟಿಕ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಅದನ್ನೇ SIP ಅಂತ ಕರೀತಾರೆ. ನೀವು ಈ ಸಿಸ್ಟಮ್ಯಾಟಿಕ್ನ ಎಲ್ಲ ಕಡೆನೂ ಅಪ್ಲೈ ಮಾಡ್ಬೋದು. ಮ್ಯೂಚುವಲ್ ಫಂಡಲ್ಲಿ ಅಪ್ಲೈ ಮಾಡಿದ್ರೆ ಮ್ಯೂಚುವಲ್ ಫಂಡ್ SIP, ಸ್ಟಾಕ್ಸಲ್ಲಿ ಅಪ್ಲೈ ಮಾಡಿದ್ರೆ ಸ್ಟಾಕ್ SIP. ಇದೇ ರೀತಿ ನೀವು ಯಾವುದ್ರಲ್ಲಿ ಬೇಕಿರೂ ಮಾಡ್ಕೊಂಡು ಹೋಗ್ಬೋದು. ಕೆಲವೊಬ್ಬರು ಮ್ಯೂಚುವಲ್ ಫಂಡಲ್ಲಿ SIP ಮಾಡ್ಕೊಂಡು ಹೋಗ್ತಾರೆ, ಕೆಲವೊಬ್ಬರು ಸ್ಟಾಕ್ಸಲ್ಲಿ SIP ಮಾಡ್ಕೊಂಡು ಹೋಗ್ತಾರೆ. ಇದನ್ನೇ ಸ್ಟಾಕ್ SIP ಅಂತ ಕರೀತಾರೆ. ಇದರಲ್ಲಿ ಹೆಂಗೆ ಅಂದರೆ ನೀವು ಫಂಡಮೆಂಟಲಿ ಚೆನ್ನಾಗಿರೋದು ಯಾವುದೋ ಒಂದು ಕಂಪ್ನಿ ತಗೊಂಡು, ಅದು ಫಂಡಮೆಂಟಲಿ ಚೆನ್ನಾಗಿರಬೇಕು ಕಂಪ್ನಿ ಅಂಥ ಕಂಪ್ನಿನ ನೀವು ಅನಲೈಸಿಸ್ ಮಾಡಿಬಿಟ್ಟು ಆ ಕಂಪ್ನಿನ ಪಿಕ್ ಮಾಡಿಬಿಟ್ಟು ನೀವೇನು ಮಾಡ್ಬೋದು, ಅದರಲ್ಲಿ ತಿಂಗಳ ದುಡ್ಡು ಹಾಕೊಂಡು ಹೋಗ್ಬೋದು. ಇದು ಸೇಮ್ ಮ್ಯೂಚುವಲ್ ಫಂಡ್ ಥರನೇ. ಅಲ್ಲಿ ಫಂಡ್ ಮ್ಯಾನೇಜರ್ ನಿಮ್ಮ ಫಂಡ್ನ ಮ್ಯಾನೇಜ್ ಮಾಡ್ತಿರ್ತಾರೆ, ಇಲ್ಲಿ ನೀವೇ ಮ್ಯಾನೇಜ್ ಮಾಡ್ತಿರ್ತೀರಾ. ಇಲ್ಲಿ ನಿಮಗೆ ಇಷ್ಟವಾದ ಕಂಪ್ನಿನ ನೀವು ಎವ್ರಿ ಮಂತ್ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಬಟ್ ಇದು ಇನ್ನೊಂದ್ಸಲ ಹೇಳ್ತಿದ್ದೀನಿ, ಫಂಡಮೆಂಟಲಿ ಸ್ಟ್ರಾಂಗ್ ಇರಬೇಕು ಆ ಸ್ಟಾಕು. ನಿಮಗೆ ಆ ಸ್ಟಾಕ್ ಬಗ್ಗೆ ಅರ್ಥ ಆಗಿರಬೇಕು, ಅಂಥದ್ದೇ ಮಾಡ್ಕೊಂಡು ಹೋಗಬೇಕು. ಇಲ್ಲ ಅಂದರೆ ದುಡ್ಡು ಕಳ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ. ನಾರ್ಮಲಾಗಿ ಮ್ಯೂಚುವಲ್ ಫಂಡಲ್ಲಿ SIP ಮಾಡೋದು ಹೆಂಗೆ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಸ್ಟಾಕ್ SIP ಹೆಂಗೆ ಮಾಡೋದು? ಈಗ ಸ್ಟಾಕ್ SIP ಹೆಂಗೆ ಮಾಡೋದಂದರೆ, ನೀವು ಏಂಜಲ್ ಒನ್ ಆ್ಯಪ್ನ ಯೂಸ್ ಮಾಡ್ತೀರಾ, ನಿಮ್ಗೆ ಗೊತ್ತಿರುತ್ತೆ. ಏಂಜಲ್ ಒನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದನ್ನು, ಸ್ಟಾಕ್ SIPನ. ನೀವು ಸ್ಟಾಕ್ SIP ಅಂತ ಚೂಸ್ ಮಾಡಿಕೊಂಡು ನಿಮ್ಗೆ ಯಾವುದಾನ ಒಂದು ಫೇವ್ರೇಟ್ ಸ್ಟಾಕ್ನ ತೊಗೊಳೋದು. ಎಕ್ಸಾಂಪಲ್ ಇನ್ಫೋಸಿಸೇ ಅಂದ್ಕೊಳ್ಳಿ. ಇನ್ಫೋಸಿಸ್ ಇವತ್ತು ₹1,000 ಇದೆ. ಓಕೆ, ಈ ತಿಂಗಳು ನಿಮ್ಮ ಹತ್ರ ₹2,000 ಇದೆ. ಈ ತಿಂಗಳು ನೀವು ಇನ್ಫೋಸಿಸ್ 2 ಶೇರ್ ಬೈ ಮಾಡೋದು. ನಾಳೆ ಇನ್ಫೋಸಿಸ್ ಶೇರ್ ಏನಾದರೂ $1,500 ಆದರೆ ನಿಮ್ಮ ಹತ್ರ ಇರೋ 2,000ದಲ್ಲಿ ಒಂದು ಶೇರ್ನ ಬೈ ಮಾಡೋದು, ₹500 ಹಂಗೆ ಇಡೋದು. ಹೋಗ್ತಾ $1,500 ಕಲೆಕ್ಟ್ ಆದ ತಕ್ಷಣ ಮತ್ತೆ ಆ ಶೇರ್ನ ಬೈ ಮಾಡೋದು. ಇದೇ ರೀತಿ ಮಾಡ್ಕೊಂಡು ಹೋಗೋದು ಎವ್ರಿ ಮಂತು. ಇದನ್ನೇ ಸ್ಟಾಕ್ SIP ಅಂತ ಕರೀತಾರೆ. ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ಯಾವುದೋ ಒಂದು ಸ್ಟಾಕನ್ನ ನಾವು ಫಂಡಮೆಂಟಲಿ ನಂಬಿದ್ದೀವಿ, ಆ ಸ್ಟಾಕ್ ಚೆನ್ನಾಗಿದೆ, ಫ್ಯೂಚರಲ್ಲಿ ಮೇಲೆ ಹೋಗುತ್ತೆ ಅಂತ ಗೊತ್ತಿದೆ. ಬಟ್ ಲಮ್ಸಮ್ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ. ಇದೊಂದು ಸ್ಟಾಕ್ ಮೇಲೆ ನಾನು ಎವ್ರಿ ತಿಂಗಳು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇದು ಆಟೋಮೆಟೆಡ್ ಪ್ರೋಸೆಸ್ ಆಗುತ್ತೆ. ನಿಮ್ಮ ಲೆಡ್ಜರಲ್ಲಿ ದುಡ್ಡು ಹಾಕ್ಬಿಟ್ರೆ ಆಟೋಮೆಟಿಕ್ಲಿ ಆ ಶೇರ್ ಬೈ ಆಗ್ತಾ ಹೋಗುತ್ತೆ ಎವ್ರಿ ಮಂತ್. ಅವಾಗ ಏನಾಗುತ್ತೆ, ನಾಳೆ ಒಂದು ದಿವಸ ಈ ಶೇರ್ ಕೆಳಗೆ ಬಂದರೂ ಕೂಡ ಬೈ ಆಗುತ್ತೆ, ನಾಳೆ ಈ ಶೇರ್ ಮೇಲೆ ಹೋದ್ರೂ ಕೂಡ ಬೈ ಆಗುತ್ತೆ. ಮೇಲೆ ಕೆಳಗೆ ಹೋದ್ರೂ ನೋ ಪ್ರಾಬ್ಲಮ್. ಯಾಕಂದರೆ ಸ್ಟ್ರೆಸ್ಸೇ ಇರಲ್ಲ, ಓವರ್ ಥಿಂಕಿಂಗ್ ಇರಲ್ಲ. ನಾಳೆ ಏನಾಯಿತು, ನಾಡ್ದು ಏನಾಯಿತು ಅಂತ ತಲೆ ಕೆಡ್ಸ್ಕೊಳಂಗಿರಲ್ಲ. ಆ ತಿಂಗಳ ಬೈ ಆಗೋದ್ರಿಂದ ನಿಮ್ಮ ಹತ್ರ ಒಂದು ಪೂಲ್ ಸೆಟ್ ಆಗ್ತಾ ಹೋಗುತ್ತೆ. ನಂಬರ್ ಆಫ್ ದ ಶೇರ್ಸ್ ಇನ್ಕ್ರೀಸ್ ಆಗುತ್ತೆ. 1 ಗ್ರಾಮ್ ಗೋಲ್ಡ್ ಬೈ ಮಾಡ್ದಂಗೆ ಶೇರ್ಸ್ ಬೈ ಮಾಡೋದು. ಬಟ್ ಇದರಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಂಪ್ನಿಗಳನ್ನೇ ಚೂಸ್ ಮಾಡಬೇಕು. ಇದರಲ್ಲಿ ಮುಖ್ಯವಾಗಿ ಫಾಲೋ ಮಾಡಬೇಕಾಗಿರೋದು ಏನಂದರೆ ಅದು ಡಿಸಿಪ್ಲಿನ್ ಒಂದು ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರೆ ಆಟೋಮೆಟಿಕ್ಲಿ ನಮ್ಮ ಹತ್ರ ವೆಲ್ತ್ ಕ್ರಿಯೇಷನ್ ಆಗ್ತಾ ಇರುತ್ತೆ, ಶೇರ್ಸ್ ಅಕ್ಯುಮುಲೇಟ್ ಆಗ್ತಾನೆ ಇರುತ್ತೆ. ಇದರಲ್ಲಿ ನೀವು ಕೇವಲ ಒಂದು ಶೇರ್ ಕೂಡ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು, ಯಾವುದೇ ರೀತಿ ಲಿಮಿಟ್ ಇಲ್ಲ. ಆಮೇಲೆ ನಿಮಗೆ ಫ್ಲೆಕ್ಸಿಬಿಲಿಟಿ ನಿಮ್ಮ ಕೈಲೇ ಇರುತ್ತೆ. ನೀವು ಯಾವ್ದು ಬೇಕಿರೋ ಚೂಸ್ ಮಾಡ್ಬೋದು. ಡೈಲಿ ಬೇಕಿರೋ ಡೈಲಿ ಒಂದೊಂದು ಶೇರ್ ಬೈ ಮಾಡೋ ಥರ ಮಾಡ್ಬೋದು, ವೀಕ್ಲಿ ಬೇಕಿರೋ ವೀಕ್ಲಿ ಒಂದೊಂದು ಶೇರ್ ಬೈ ಮಾಡೋ ಥರ ಮಾಡ್ಬೋದು, ಮಂತ್ಲಿ ಬೇಕಿರೋ ಮಂತ್ಲಿನೂ ಮಾಡ್ಬೋದು. ಒಂದೊಂದು ಶೇರ್ ಅಲ್ಲ, ಎಕ್ಸಾಂಪಲ್ ಹೇಳ್ತಿದ್ದೀನಿ, 10,000 ಡೈಲಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು, ವೀಕ್ಲಿನೂ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು, ಮಂತ್ಲಿನೂ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಫುಲ್ ಟ್ರಾನ್ಸ್ಪರೆಂಟಾಗಿ ಗೊತ್ತಾಗುತ್ತೆ ನಿಮಗೆ, ಈ ತಿಂಗಳು ಎಷ್ಟು ಕಟ್ ಆಯಿತು, ಮುಂದಿನ ತಿಂಗಳು ಎಷ್ಟು ಕಟ್ ಆಗುತ್ತೆ, ಎಷ್ಟು ಶೇರ್ಸ್ ಬರುತ್ತೆ ಅಂತ ಪೂರ್ತಿ ಟ್ರಾನ್ಸ್ಪರೆಂಟಾಗಿ ನೀವು ಟ್ರ್ಯಾಕ್ ಮಾಡ್ಬೋದು ಎಲ್ಲನೂ. ಬೇಸಿಕಲಿ ಹೇಳ್ಬೇಕಂದ್ರೆ ಇದೊಂಥರ ಸಿಂಪಲ್ ಇನ್ವೆಸ್ಟಿಂಗು. ಯಾರ್ಯಾರು ಹೊಸ್ದಾಗಿ ಸ್ಟಾಕ್ ಮಾರ್ಕೆಟಿಗೆ ಬರ್ತಿದ್ದೀರಾ, SIP ಮಾಡೋಕ್ಕೆ ಎಷ್ಟೋ ಜನಕ್ಕೆ ಕಂಫರ್ಟಬಲ್ ಇರಲ್ಲ ಮ್ಯೂಚುವಲ್ ಫಂಡಲ್ಲಿ, ಅಂಥವ್ರು ಇದನ್ನು ಚೂಸ್ ಮಾಡ್ಬೋದು. ಇದರಿಂದ ಯಾವುದೇ ರೀತಿ ಸ್ಟ್ರೆಸ್ ಇರಲ್ಲ. ಆ ಶೇರ್ ಮೇಲೆ ಹೋಯ್ತಾ ಕೆಳಗೆ ಬಂತ ಅಂತ ಯಾವುದೇ ರೀತಿ ತಲೆ ಕೆಡಿಸ್ಕೊಳಂಗಿಲ್ಲ. ಕೆಳಗೆ ಬಂದರೆ ಇನ್ನೂ ಖುಷಿ ಪಡ್ಬೋದು, ಯಾಕಂದರೆ ಮುಂಚೆ 1 ಶೇರ್ ಬರ್ತಿತ್ತು, ಈಗ 2 ಶೇರ್ ಬರ್ತಾ ಇದೆ. ಮೇಲೋದ್ರೆ ಇನ್ನೂ ಖುಷಿ ಪಡ್ಬೋದು, ಜಾಸ್ತಿ ದುಡ್ಡು ಮೇಲೆ ಹೋಗ್ತಾ ಇದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದಾಗೋದು ನಿಮಗೆ ಗೊತ್ತೇ ಆಗಿರಲ್ಲ. ಒಂದು ಟೈಮ್ ನಿಮ್ಮ ಹತ್ರ ಎಲ್ಲ ಅಕ್ಯುಮುಲೇಟ್ ಆಗುತ್ತಲ್ಲ, 2,000 3,000 4,000 ಶೇರ್ ಆಗುತ್ತಲ್ಲ, ಆ ಟೈಮಲ್ಲಿ ಇದ್ರ ವರ್ತ್ ಗೊತ್ತಾಗುತ್ತೆ.
ಅದಕ್ಕೇ ಈ ಥರ ಫಾಲೋ ಮಾಡ್ಕೊಂಡು ಹೋಗಿ. ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಸ್ಟಾಕ್ನೇ ಚೂಸ್ ಮಾಡಬೇಕು, ಸುಮ್ಮನೆ ಯಾವುದೋ ಒಂದು ಸ್ಟಾಕ್ನ ಚೂಸ್ ಮಾಡೋಂಗಿಲ್ಲ. ಅದಕ್ಕೇ ನಿಮ್ಮ ಏಂಜಲ್ ಒನ್ ಆ್ಯಪಿಂದ ಇವಾಗಲೇ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಒಂದೊಂದು ಶೇರೇ ಬೈ ಮಾಡ್ಕೊಂಡು ಹೋಗಿ ಡಿಸಿಪ್ಲಿನ್ ಸ್ಟಾರ್ಟ್ ಮಾಡಿ. ಯಾಕಂದರೆ ಕನ್ಸಿಸ್ಟೆನ್ಸಿನೇ ಮಾರ್ಕೆಟ್ನ ಬೀಟ್ ಮಾಡೋದು. ನಾನು ಯಾವಾಗ ಬೈ ಮಾಡಿದೆ ಯಾವಾಗ ಸೆಲ್ ಮಾಡಿದೆ ಅನ್ನೋದು ಮುಖ್ಯನೇ ಅಲ್ಲ, ಕನ್ಸಿಸ್ಟೆನ್ಸಿಯಾಗಿ ಯಾವ ರೀತಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದೇ ಭಾಳ ಮುಖ್ಯ ಆಗುತ್ತೆ. ಮ್ಯೂಚುವಲ್ ಫಂಡಲ್ಲಿ ಮಾಡ್ಕೊಂಡು ಹೋದರೆ ಮ್ಯೂಚುವಲ್ ಫಂಡ್ SIP, ಸ್ಟಾಕ್ಸಲ್ಲಿ ಮಾಡ್ಕೊಂಡು ಹೋದರೆ ಸ್ಟಾಕ್ SIP ಅಂದರೆ ಸೇಮ್ ಇದೇ ಥರನೇ ಇದೇ ರೀತಿ ವರ್ಕ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರಾದರೂ ಹೊಸ್ದಾಗಿ ಸ್ಟಾರ್ಟ್ ಮಾಡ್ಬೇಕಂತಿರ್ತಾರಲ್ಲ, ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡೋಕ್ಕಿರ್ತಾರಲ್ಲ, ಅವರು ಕೂಡ ಒಂದೊಂದೇ ಶೇರ್ನ ಬೈ ಮಾಡ್ಕೊಂಡು ಡಿಸಿಪ್ಲಿನಾಗೆ ಮಾಡ್ಕೊಂಡು ಹೋಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.